ಜೈಲಲ್ಲಿ ದರ್ಶನ್ ನಾಳೆ ರಿಲೀಸ್ ಆಗುತ್ತೆ ಡೆವಿಲ್. ಅಭಿಮಾನಿಗಳ ಸೆಲೆಬ್ರೇಷನ್ ನೋಡಿ ದಾಸ ಭಾವುಕರಾಗಿದ್ದಾರೆ. ಜೈಲಿನಲ್ಲಿ ದರ್ಶನ್ ಇದ್ರೆ ನಾಳೆ ಡೆವಿಲ್ ರಿಲೀಸ್ ಆಗ್ತಿದೆ. ಡಿಸೆಂಬರ್ 11ನೇ ತಾರೀಕು ಡೆವಿಲ್ ರಿಲೀಸ್. ಅಭಿಮಾನಿಗಳ ಸೆಲೆಬ್ರೇಷನ್ ನೋಡಿ ದಾಸ ಭಾವುಕ. ಡೆವಿಲ್ ಚಿತ್ರ ಏನಾಗುತ್ತೋ ಅನ್ನೋ ಟೆನ್ಷನ್ ಕೂಡ ಒಂದ್ ಕಡೆ. ರಾತ್ರಿ ಸರಿಯಾಗಿ ನಿದ್ದೆ ಮಾಡದೆ ದರ್ಶನ್ ಚಳಪಡಿಕೆ. ರಾತ್ರಿ 12 ಗಂಟೆವರೆಗೂ ಕೂಡ ಎದ್ದು ಕೂತಿದ್ದಂತ ಆರೋಪಿ ದಾಸ. ಡೆವಿಲ್ ಶೂಟಿಂಗ್ ವೇಳೆ ನಡೆದಂತ ಘಟನೆಗಳನ್ನ ಮೆಲುಕು ಹಾಕಿರೋದು, ಸಹಕೈದಿಗಳ ಜೊತೆ ಕೆಲ ಹೊತ್ತು ಮಾತನಾಡಿದಂತ ದರ್ಶನ್ ಬೆಳಗ್ಗೆ 6 ಗಂಟೆಗೆ ಎದ್ದು ದೇವರ ಫೋಟೋಗೆ ನಮಸ್ಕಾರ ಮಾಡಿರುವಂಥದ್ದು ಕೂಡ ಆಗಿದೆ. ಕೆಲ ಹೊತ್ತು ಬ್ಯಾರಾಕ್ನಲ್ಲಿ ವಾಕಿಂಗ್ ಮಾಡಿರುವಂಥ ದರ್ಶನ್. ದರ್ಶನ್ ಅಭಿಮಾನಿಗಳಿಗೆ ತಾವೇ ಒಂದಷ್ಟು ಪ್ರಚಾರ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ, ಹಾಗೆ ಥಿಯೇಟರ್ಗಳ ಮುಂದೆ ಇದನ್ನು ಮಾಡ್ತಿದ್ದಾರೆ. ನಮ್ಮ ಹೀರೋ ಇಲ್ಲದಿದ್ರೂ ಪರವಾಗಿಲ್ಲ, ನಾವು ಪ್ರಚಾರ ಮಾಡ್ತೀವಿ ಅಂತ ಮಾಡಿದ್ದಾರೆ. ಆದರೆ ಅಲ್ಟಿಮೇಟ್ಲಿ ಸಿನಿಮಾ ಚೆನ್ನಾಗಿರಬೇಕು. ಇದು ಸಿನಿಮಾ ಏನಾದರೂ ಚೆನ್ನಾಗಿದೆ, ಕಾಂಟೆಂಟ್ ಚೆನ್ನಾಗಿದೆ, ಸ್ಟೋರಿ ಮೇಕಿಂಗ್ ಎಲ್ಲವೂ ಕೂಡ ಖಂಡಿತ ಜನ ಅದನ್ನು ನೋಡುವಂಥದ್ದು ಮಾಡ್ತಾರೆ. ಹೀರೋ ಜೈಲಲ್ಲಿರಲಿ ಇಲ್ಲದೇ ಇರಲಿ, ಕಾಂಟೆಂಟ್ ಚೆನ್ನಾಗಿದ್ದರೆ ಖಂಡಿತ ಜನ ಕೈ ಹಿಡಿತಾರೆ. ಇನ್ನು ನಟ ದರ್ಶನ್ ಪರವಾಗಿ ಪತ್ನಿ ವಿಜಯಲಕ್ಷ್ಮಿ ಇನ್ನೊಂದು ಪೋಸ್ಟ್ ಮಾಡಿದ್ದಾರೆ. ಈ ಡೆವಿಲ್ ವಿಚಾರವಾಗಿ ನನ್ನ ಸಂದೇಶ ನಿಮಗೆ ಪತ್ನಿ ತಲುಪಿಸ್ತಾ ಇದ್ದಾರೆ, ವಿಜಯಲಕ್ಷ್ಮಿ ತಲುಪಿಸ್ತಾರೆ ಅಂತ. ನಿಮ್ಮೆಲ್ಲರ ಪ್ರೀತಿ, ಕಾಳಜಿ, ಬೆಂಬಲ ನನ್ನ ಸಿನಿಮಾ ಪ್ರಚಾರ, ಇದೆಲ್ಲದರ ಬಗ್ಗೆ ಪ್ರತಿ ಬಾರಿಯೂ ಕೂಡ ವಿಜಯ್ ನನಗೆ ತಿಳಿಸ್ತಾ ಇದ್ದಾರೆ ಏನೇನು ಆಗ್ತಿದೆ ಅಂತ ಡೆವಿಲ್ ಸಂಬಂಧಪಟ್ಟ ಹಾಗೆ. ನನ್ನ ಹೃದಯದಿಂದ ಈ ಸಂದೇಶ ನಿಮಗೆ ವಿಜಿ ನಿಮ್ಮೆಲ್ಲರಿಗೂ ತಲುಪಿಸುತ್ತಾಳೆ. ನಿಮ್ಮೆಲ್ಲರ ಪ್ರೀತಿ, ಕಾಳಜಿ, ಬೆಂಬಲ ನನ್ನ ಸಿನಿಮಾ ಪ್ರಚಾರ ಬಗ್ಗೆ ಪ್ರತಿ ಬಾರಿಯೂ ವಿಜಿ ನನಗೆ ತಿಳಿಸುತ್ತಿದ್ದಾರೆ. ದೂರ ಇದ್ರೂ ಪ್ರತಿ ಕ್ಷಣವೂ ನಿಮ್ಮ ಉಪಸ್ಥಿತಿಯನ್ನ ನಾನು ಅನುಭವಿಸುತ್ತೇನೆ. ನಾನು ನಿಮಗೆ ಹೇಳಲು ಬಯಸುವುದೇನೆಂದ್ರೆ, ದಯವಿಟ್ಟು ಯಾರು ಏನು ಹೇಳಿದ್ರೂ ಚಿಂತಿಸಬೇಡಿ. ಯಾವುದೇ ವದಂತಿ, ನೆಗೆಟಿವಿಟಿ ನಿಮ್ಮ ಹೃದಯವನ್ನ ಅಲುಗಾಡಿಸಲು ಬಿಡಬೇಡಿ. ನೀವು ನನ್ನ ಶಕ್ತಿ, ನೀವು ನನ್ನ ಕುಟುಂಬ. ಇಂದು ಎಂದಿಗಿಂತಲೂ ಹೆಚ್ಚಾಗಿ ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯಿಂದಾಗಿ ನಾನು ನಿಂತಿದ್ದೇನೆ. ನನ್ನ ಜೀವನದ ಈ ಹಂತದಲ್ಲಿ ನನ್ನ ದೊಡ್ಡ ಶಕ್ತಿ ನೀವೇ. ನಾನು ಬಯಸುವುದು ಒಂದೇ, ಈ ಸಮಯದಲ್ಲಿ ನಮ್ಮ ಡೆವಿಲ್ ಸಿನಿಮಾ ಕಡೆಗೆ ಗಮನ ಹರಿಸಬೇಕು. ನನಗೆ ತೋರಿಸಿದ ಅದೇ ಪ್ರೀತಿಯನ್ನ ನೀವು ಡೆವಿಲ್ ಸಿನಿಮಾ ಮೇಲೆ ತೋರಿಸಿ. ನನ್ನ ಅನುಪಸ್ಥಿತಿಯೂ ಸಹ ನೀವು ಪ್ರತಿಯೊಂದು ಪ್ರಶ್ನೆಗೆ, ಅನುಮಾನಕ್ಕೆ, ಧ್ವನಿಗೆ ಉತ್ತರಿಸಬೇಕೆಂದು ನಾನು ಬಯಸುತ್ತೇನೆ. ಪದಗಳಿಂದಲ್ಲ, ಆದರೆ ಈ ಚಿತ್ರದ ಅದ್ಭುತ ಯಶಸ್ಸಿನೊಂದಿಗೆ ನನ್ನ ಸಿನಿಮಾಗೆ ನೀವು ಮಾಡ್ತಿರೋ ಪ್ರಚಾರ, ಪ್ರಯತ್ನ, ನಿಮ್ಮ ಏಕತೆ ಬಗ್ಗೆ ಕೇಳಿದಾಗ ನನಗೆ ಹೆಮ್ಮೆ, ಹಾಗೆ ಭಾವುಕನಾಗುತ್ತೇನೆ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೇನ್ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಜಗೇನ್, 2011ರಲ್ಲಿ ಸಾರಥಿ, 2025ರಲ್ಲಿ ಡೆವಿಲ್, ಎರಡೂ ಕೂಡ ಪರಿಸ್ಥಿತಿಗಳು ಬಹುತೇಕ ಸಾಮ್ಯತೆ ಇದೆ. ಆದರೆ ಆ ಸಂದರ್ಭದಲ್ಲಿ ಅಭಿಮಾನಿಗಳು ನಿಂತು ಸಿನಿಮಾದ ಪ್ರಚಾರ ಮಾಡಿದ್ರು, ಸಿನಿಮಾ ಕೂಡ ಗೆಲ್ತು, ಕಾಂಟೆಂಟ್ ಕೂಡ ಚೆನ್ನಾಗಿತ್ತು, ಸಿನಿಮಾದ ಕಾನ್ಸೆಪ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆದರೆ ಈಗ ಅಂಥದ್ದೇ ಒಂದು ಸವಾಲು ಬಂದಿದೆ. ದರ್ಶನ್ ಅವರು ಕೂಡ ಒಂದು ಮೆಸೇಜನ್ನು ಪತ್ನಿ ಮೂಲಕ ಕಳಿಸಿದ್ದಾರೆ. ಹೇಗಿದೆ ಹೀರೋ ಇಲ್ಲದೆ, ಅಂದರೆ ಜೈಲಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಆಗ್ತಿರೋದು ಸ್ವಲ್ಪ ಟಫ್ ಏನೇ? ಅವಿನಾಶ್, ಖಂಡಿತ ಏನು ಅಂತಂದ್ರೆ ದರ್ಶನ್ ಅವರು ಒಂದು ಸ್ಪಷ್ಟ ಸಂದೇಶವನ್ನ ಪತ್ನಿ ವಿಜಯಲಕ್ಷ್ಮಿ ಅವರ ಮುಖಾಂತರ ಕಳಿಸಿರ್ತಕ್ಕಂಥದ್ದು. ಅಂದ್ರೆ ಸತ್ಯ ಸ್ವಲ್ಪ ಹೊತ್ತು ಮೌನವಾಗಿರ್ಬೋದು, ಆದರೆ ಎಂದಿಗೂ ತಲೆವಾಗೋದಿಲ್ಲ ಅನ್ನುವಂಥದ್ದು, ಜೊತೆಗೆ ಕಾಲುವೆ ಉತ್ತರ ಕೊಡುತ್ತೆ ಅನ್ನುವಂತಹ ಸಂದೇಶನ ಕಳಿಸೋದ್ರ ಜೊತೆಗೆ ಸದ್ಯಕ್ಕೆ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಒಬ್ಬ ಸ್ಟಾರ್ ನಟ ಇಲ್ಲದೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ದರ್ಶನ್ ಅವರ ಲೈಫ್ನಲ್ಲಿ ಇದು 2ನೇ ಬಾರಿ. ನೀವು ಹೇಳಿದ ಹಾಗೆ ಆಗಲೇ ಸಾರಥಿ ಸಮಯದಲ್ಲೂ ಕೂಡ ಅವರ ಅಭಿಮಾನಿಗಳು ಮತ್ತು ದರ್ಶನ್ ಅವರು ಇಂಥದ್ದೊಂದು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಿದ್ರು. ಅವರಿಲ್ಲದೆ ಸಿನಿಮಾ ರಿಲೀಸ್ ಆಗುವಂಥ ಸನ್ನಿವೇಶವನ್ನ ಈಗ ಅದು ಡೆವಿಲ್ಗೂ ಕೂಡ ಬಂದಿರತಕ್ಕಂಥದ್ದು. ಸದ್ಯಕ್ಕೆ ನಾಳೆ ಅಷ್ಟೇ ಏನಂತಂದ್ರೆ ಡೆವಿಲ್ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ದರ್ಶನ್ ಅವ್ರಿಗೆ ಈ ನೋವು ಕೊರಗು ಖಂಡಿತ ಇದೆ. ಜೈಲಲ್ಲೇ ಅವ್ರು ಏನಂತಂದ್ರೆ ನಿನ್ನೆ ರಾತ್ರಿ 12 ಗಂಟೆವರೆಗೂ, ಅಂದ್ರೆ ಏನಾಗುತ್ತೆ, ಹೇಗೆ ಅಭಿಮಾನಿಗಳು ಹೇಗೆ ಸ್ವೀಕಾರ ಮಾಡ್ತಾರೋ ಅಂತ ನಿಟ್ಟಿನಲ್ಲಿ 12 ಗಂಟೆವರೆಗೂ ನಿದ್ದೆ ಮಾಡದೆ ಚಡಪಡಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಆದ ನಂತರ ಬೆಳಗ್ಗೆ 6 ಗಂಟೆಗೆ ಎದ್ದು ದರ್ಶನ್ ಅವರು ಒಂದು ದೇವರ ದರ್ಶನವನ್ನ ಪಡೆದಿರ್ತಕ್ಕಂಥದ್ದು, ಅಲ್ಲಿ ಇರುವಂತಹ ಫೋಟೋಗೆ ಪೂಜೆ ಮಾಡಿರ್ತಕ್ಕಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸದ್ಯಕ್ಕೆ ದರ್ಶನ್ ಕೂಡ ಒಂದು ಸಂದೇಶವನ್ನ ಪತ್ನಿ ಮುಖಾಂತರ ರವಾನಿಸಿರ್ತಕ್ಕಂಥದ್ದು ಏನಂತಂದ್ರೆ, ಇಲ್ಲಿ ಅಭಿಮಾನಿಗಳು ಇದನ್ನ ಹೊತ್ತು ಮೆರೆಸ್ತಾ ಇರ್ತಕ್ಕಂಥ ರೀತಿ ಮತ್ತು ಸಂಭ್ರಮಿಸ್ತಾ ಇರ್ತಕ್ಕಂಥ ರೀತಿ ನನಗೆ ತಲುಪ್ತಾ ಇದೆ. ಬಟ್ ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ. ಈಗಲೂ ಕೂಡ ಇದನ್ನ ಗೆಲ್ಲಿಸುವಂತ ಹೊಣೆ ನಿಮ್ದಾಗಿದೆ ಅನ್ನುವಂಥ ರೀತಿಯಲ್ಲಿ ಒಂದು ಮೆಸೇಜ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಪತ್ನಿ ವಿಜಯಲಕ್ಷ್ಮಿ ಮುಖಾಂತರ ಆ ಒಂದು ಸಂದೇಶವನ್ನ ಅಭಿಮಾನಿಗಳಿಗೆ ರವಾನಿಸಿರ್ತಕ್ಕಂಥದ್ದು. ಇದೆಲ್ಲರ ಜೊತೆಗೆ ಏನಂತಂದ್ರೆ ಡೆವಿಲ್ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿರ್ತಕ್ಕಂಥ ಸಿನಿಮಾ, ಬಿಗ್ ಬಜೆಟ್ ನ ಸಿನಿಮಾ, ದರ್ಶನ್ ಕರಿಯರ್ನ ಮತ್ತೊಂದು ಬಿಗ್ ಬಜೆಟ್ ನ ಸಿನಿಮಾ. ಬಟ್ ಯಾವ ರೀತಿ ಅಭಿಮಾನಿಗಳನ್ನು ಸೆಳೆಯುತ್ತೆ, ಪ್ರೇಕ್ಷಕರನ್ನು ರಂಜಿಸುತ್ತೆ ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ನಾಳೆ ಬೆಳಗ್ಗೆ 6 ಗಂಟೆಯಿಂದನೇ ಕೂಡ ಶೋಗಳು ಶುರುವಾಗುತ್ತೆ ಅಂತಾನೆ ಹೇಳ್ಬೋದು. ಅವಿನಾಶ್, ಧನ್ಯವಾದ ಜಗೇನ್. ಇನ್ನು ಜೈಲಿನಲ್ಲಿ ದರ್ಶನ್ ಯಾರಿಗೂ ಹೊಡೆದೇ ಇಲ್ಲ, ದರ್ಶನ್ ಮೇಲಿನ ಆರೋಪ ಎಲ್ಲವೂ ಕೂಡ ಸುಳ್ಳು ಅಂತ ಅವರ ಪತ್ನಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಖುದ್ದಾಗಿ ಪರಪನಗ್ರಹಾರ ಜೈಲಿಗೆ ಭೇಟಿ ನೀಡಿದ್ದೆ, ಜೈಲು ಅಧಿಕಾರಿಗಳ ಜೊತೆ ನಾನು ಮಾತನಾಡಿದ್ದೀನಿ. ಏನ್ ಸುದ್ದಿ ಇದೆ, ದರ್ಶನ್ ಸಹಕೈದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ, ಅದು ಸುಳ್ಳು ಅಂತ ಹೇಳಿದ್ದಾರೆ.
ನಾನು ಮಾತನಾಡಿದ್ದೀನಿ, ಸ್ವತಃ ದರ್ಶನ್ ಜೊತೆ ಕೂಡ ನಾನು ಮಾತನಾಡಿದೆ. ಜೊತೆಗೆ ಯಾರ ಮೇಲೆ ಹಲ್ಲೆ ಆಗಿದೆ ಅಂತ ಈಗ ಆರೋಪ ಇದೆಯಲ್ಲ, ಅದೆಲ್ಲವೂ ಕೂಡ ಅವ್ರನ್ನೂ ಕೂಡ ನಾನು ಕರೆಸಿ ಮಾತನಾಡಿದ್ದೀನಿ. ಆದರೆ ಅಂಥದ್ದು ಏನೂ ಕೂಡ ಆಗಿಲ್ಲ. ಸತ್ಯವು ಸ್ವಲ್ಪ ಸಮಯದವರೆಗೆ ಮೌನವಾಗಿರ್ಬೋದು, ಆದರೆ ಎಂದಿಗೂ ತಲೆಬಾಗೋದಿಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ನೀವಲ್ಲಿ ನೋಡ್ಬೋದು, ಮಾಧ್ಯಮಗಳ ಮೇಲೆ ಜನರಿಗೆ ಏನು ಗೌರವ ಇತ್ತು, ಸೊ ಅದು ಈಗಿನ ಕಾಲದಲ್ಲಿ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಅವರು. ಸೊ ಹಾಗಾಗಿ ಸಾಧ್ಯವಾದಷ್ಟು ಸತ್ಯವನ್ನು ಹುಡುಕಿ ಅದನ್ನು ಪ್ರಸಾರ ಮಾಡಿ, ಸೊ ಸತ್ಯ ಅನ್ನೋದು ಯಾವತ್ತಿದ್ರೂ ಹೊರಗಡೆ ಬರಲೇಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ನೀವಲ್ಲಿ ಆ ಒಂದು ಪೋಸ್ಟನ್ನು ಗಮನಿಸ್ಬೋದು. ಎಥಿಕ್ಸ್ ಅನ್ನೋದು ಇದೆಯಾ, ಜೊತೆಗೆ ಜನರಿಗೆ ಏನು ಅಲ್ಪ ಸ್ವಲ್ಪ ಟ್ರಸ್ಟ್ ಉಳ್ಕೊಂಡಿದೆ, ಸೊ ನಿಮ್ಮ ಆ್ಯಕ್ಷನ್ಗಳು ಕರೆಕ್ಟ್ ಆಗಿದ್ದರೆ ಜನ ಅದನ್ನು ನೋಡ್ತಾ ಇರ್ತಾರೆ. ಸೊ ಇದನ್ನು ಅವರು ಒಂದಷ್ಟು ಹೇಳಿದ್ದಾರೆ. ಜೊತೆಗೆ ಈ ಅಲ್ಲಿನ ಇನ್ಚಾರ್ಜ್ಗಳನ್ನು ಕೂಡ ನಾನು ಮಾತನಾಡಿಸಿದ್ದೀನಿ, ಅಂಥದ್ದಾಗಿಲ್ಲ ಅಂತ ಹೇಳಿದ್ದಾರೆ. ನಾನು ಜೈಲಿಗೆ ಭೇಟಿ ನೀಡಿದಾಗ ನಾನು ಅಧಿಕಾರಿಗಳೊಂದಿಗೆ, ನನ್ನ ಪತಿಯೊಂದಿಗೆ ಮತ್ತು ಅವರಿಂದ ಹಲ್ಲೆಗೊಳಗಾದ ವ್ಯಕ್ತಿಗಳೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿದೆ. ವದಂತಿಗಳಿಂದಲ್ಲ, ಊಹಾಪೋಹಗಳಿಂದಲ್ಲ, ವಿಕೃತ ನಿರೂಪಣೆಗಳಿಂದಲ್ಲ, ಎಲ್ಲವನ್ನ ನೇರವಾಗಿ ಅರ್ಥ ಮಾಡಿಕೊಳ್ಳಲು ನಾನು ಬಯಸಿದ್ದೆ. ಮತ್ತು ಎಲ್ಲಾ ಕಡೆಯವರನ್ನ ಕೇಳಿದ ನಂತರ ಒಂದು ವಿಷಯ ಸಂಪೂರ್ಣವಾಗಿ ಸ್ಪಷ್ಟವಾಯಿತು. ಈ ಆರೋಪಗಳು ನಕಲಿ, ಆಧಾರರಹಿತ ಮತ್ತು ದುರುದ್ದೇಶಪೂರಿತ ಉದ್ದೇಶದಿಂದ ಸೃಷ್ಟಿಸಲ್ಪಟ್ಟಿವೆ. ಸತ್ಯವು ಸ್ವಲ್ಪ ಸಮಯದವರೆಗೆ ಮೌನವಾಗಿರಬಹುದು, ಆದರೆ ಎಂದಿಗೂ ತಲೆಬಾಗುವುದಿಲ್ಲ. ಸುಳ್ಳುಗಳು ಜೋರಾಗಿ ಕೂಗುತ್ತವೆ.